ನಮಸ್ಕಾರ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಖ್ಯಾತ ಜ್ಯೋತಿಷಿಗಳಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು, ಪಂಚಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ವೈಶಾಖ ಮಾಸದ ಕೃಷ್ಣ, ಈ ಪಂಚಮಿ ನಮ್ಮ ಮದ್ದೂರು ಕ್ಷೇತ್ರ, ಮಂಡ್ಯ ಮದ್ದೂರು ಅಂತಲೇ ಅದು ಪ್ರಸಿದ್ಧಿ. ಹೇಗೆ ಈ ಧಾರವಾಡ ಮತ್ತು ಹುಬ್ಬಳ್ಳಿ ಇದೆಯೋ ಹಾಗೆ ಮಂಡ್ಯ ಮದ್ದೂರು ಆ ರೀತಿಯಲ್ಲಿ ಒಂಥರ ಅವಳಿ ಜವಳಿ ನಗರದ ಥರ ಇದೆ, ನನಗನ್ಸುತ್ತೆ ಆ ರೀತಿಯಲ್ಲಿ. ಆ ಮದ್ದೂರಿನಲ್ಲಿ ಒಂದು ವಿಶಿಷ್ಟ ಸನ್ನಿಧಾನ ಇದೆ, ಅದು ನರಸಿಂಹ ಸನ್ನಿಧಾನ. ಅದು ಪ್ರಖ್ಯಾತ, ಪ್ರಸಿದ್ಧ. ಆ ನರಸಿಂಹ ಸನ್ನಿಧಾನದಲ್ಲಿ ಈ ದಿವಸ ರಥೋತ್ಸವ ಇದೆ. ತುಂಬ ವಿಶಿಷ್ಟವಾದ ಕ್ಷೇತ್ರ. ಅಲ್ಲಿ ಬಹಳ ಉಗ್ರಾವತಾರದಲ್ಲಿ ನರಸಿಂಹಸ್ವಾಮಿಯನ್ನು ನಾವು ಕಾಣಬಹುದು. ಆ ಕರುಳುಗಳನ್ನು ಮಾಲೆ ಹಾಕ್ಕೊಳ್ತಾ ಇರೋದು ಒಂಥರ ಅದು ಕಷ್ಟ. ಅದನ್ನು ನಿಜವಾಗಿ ನೋಡೋದು ಬಹಳ ಕಷ್ಟ. ಆದರೆ ಇಲ್ಲಿ ಆ ವಿಗ್ರಹದಲ್ಲಿ ಆ ಒಂದು ರೌದ್ರತೆ ಕಾಣುತ್ತೆ. ಅಂದರೆ ನಮ್ಮಲ್ಲಿರುವ ಕೋಪ ತಾಪಗಳನ್ನು ಅಳಿಸಿ ಹಾಕ್ತಾನೆ ನರಸಿಂಹಸ್ವಾಮಿ ಅಲ್ಲಿಗೆ ಹೋದರೆ. ಅಲ್ಲಿ ಒಂದು ಬಹಳ ವಿಶೇಷ ಅಂತಂದರೆ, ಯಾರಿಗೆ ವಿವಾಹ ಭಾಗ್ಯ ಇನ್ನೂ ಕೂಡಿಲ್ಲವೋ ಅಂಥವರು ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನರಸಿಂಹಸ್ವಾಮಿಗೆ ಅರಿಶಿಣದ ಅಭಿಷೇಕವನ್ನು, ಹರಿದ್ರಾಭಿಷೇಕ ಮಾಡ್ತಾರೆ. ಅರಿಶಿಣದ ನೀರಿನಿಂದ ಅಭಿಷೇಕವನ್ನು ಮಾಡಿ ಆ ನೀರನ್ನು, ಆ ಪವಿತ್ರ ಜಲ ಯಾವುದಿದೆ ಅದನ್ನು, ಆ ಹರಿದ್ರಾ ಜಲವನ್ನು ಬಂದಂಥ ಯಾರು ವಿವಾಹ ಅಪೇಕ್ಷಿತರೋ ಅವರಿಗೆ ಅದರ ಒಂದು ಪ್ರೋಕ್ಷಣೆ ಮಾಡಲಾಗುತ್ತೆ. ಅದರಿಂದ ಅವರಿಗೆ ಬಹಳ ಬೇಗ ಆ ಮಂಗಳ ಫಲ ಕೂಡುತ್ತೆ ಅಂತಕ್ಕಂಥ ಒಂದು ಶ್ರದ್ಧೆ, ನಂಬಿಕೆ, ವಿಶ್ವಾಸ ತುಂಬ ಇದೆ. ಹೀಗಾಗಿ ಸಾಧ್ಯವಾದರೆ ಅಲ್ಲಿ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಯಾರು ಅಪೇಕ್ಷಿತರೋ ಅವರು ಹೋಗಿ ಬರಬಹುದು. ಸ್ತ್ರೀಯರಿಗಂತೂ ಬಹಳ ಪ್ರಸಿದ್ಧವಾದ ಕ್ಷೇತ್ರ ಅದು. ಹೆಣ್ಣು ಮಕ್ಕಳನ್ನು ಪೋಷಿಸುತ್ತೆ, ಪೊರೆಯುತ್ತೆ ಮತ್ತು ಅವರ ಆಕಾಂಕ್ಷೆಗಳನ್ನು ಈಡೇರಿಸ್ತಾನೆ ಆ ಸ್ವಾಮಿ ಅಂತಕ್ಕಂಥದ್ದು. ಯಾಕೆ ಅಂದರೆ ಹೆಣ್ಣು ಮಕ್ಕಳ ಹೃದಯ ಪ್ರಹ್ಲಾದನ ರೀತಿಯಲ್ಲಿ ಮೃದುವಾಗಿರುತ್ತೆ ಅಂತ. ಈ ರೀತಿಯಲ್ಲಿ ಆ ಕ್ಷೇತ್ರ. ಹಾಗಂತ ಪುರುಷರಿಗೆ ಇಲ್ಲ ಅಂತಲ್ಲ, ಖಂಡಿತ ನಿಮ್ಮ ಕೋಪ ತಾಪ ಅವುಗಳನ್ನು ಅಳಸೆ ಹಾಕ್ಕೋಬೇಕು ಅಂದರೆ, ಯಾರೋ ಶತ್ರುಬಾಧೆ ನಿಮ್ಮನ್ನು ಬಾಧಿಸ್ತಾ ಇದೆ ಅಂತಂದರೆ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತುಳಸಿ ತೀರ್ಥ ಅದನ್ನು ಪ್ರೋಕ್ಷಣೆ ಸೇವನೆ ಮಾಡಿದ್ರೆ ಅದು ನರಸಿಂಹನ ಪ್ರಸಾದ ಕೊಡ್ತಾರೆ. ತುಂಬ ಪರಿಮಳ ಭರಿತವೂ ಮತ್ತು ರುಚಿಯೂ ಇರುತ್ತದೆ. ಅದು ಪ್ರಸಾದ ನರಸಿಂಹನ ಅನುಗ್ರಹ ಆಗಿರುತ್ತಲ್ಲ, ಆ ಕಾರಣದಿಂದಾಗಿ ಆ ಪ್ರಸಾದ ಕಣ್ಣಿಗೆ ಹೊತ್ಕೊಂಡು ತಿನ್ನಿ, ಅದು ತುಂಬ ಅನುಗ್ರಹಪ್ರದ. ಹೀಗಾಗಿ ದಿವಸ ಹತ್ತಿರದಲ್ಲಿದ್ದವರು ಹೋಗಿ ಆ ಸ್ವಾಮಿಯ ದರ್ಶನ ಮಾಡಿ, ಬಹಳ ಅಪರೂಪದ ಒಂದು ವಿಗ್ರಹ ಅದು. ಅಲ್ಲಿಗೆ ನಾನು ಹೋಗಿದ್ದೀನಿ ಆ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ, ತುಂಬ ಅಲ್ಲಿ ನೇತ್ರ ನಾರಾಯಣ ಅಂತ, ಅಲ್ಲಿ ಕಣ್ಣಿನ ಬಾಧೆಗಳಿದ್ದರೆ ಅಲ್ಲೇ ಪಕ್ಕದಲ್ಲಿ ವರದ ಅದನ್ನು ಆ ನೇತ್ರ ನಾರಾಯಣ ಅಂತ ಅಲ್ಲಿ ಪಕ್ಕದಲ್ಲಿ ತೋರಿಸ್ತಾರೆ. ಅದು ತುಂಬ ಬಹಳ ಬೃಹತ್ತಾಗಿದೆ. ರಾಜ ವಿಷ್ಣುವರ್ಧನ ಕಾಲದಲ್ಲಿ ಅವರ ತಾಯಿಗೆ ಕಣ್ಣಿನ ಸಮಸ್ಯೆ ಆಗಿತ್ತು ಅಂತ ಹೇಳಿ ಆ ಸ್ವಾಮಿಯನ್ನು ಬೇಡಿಕೊಂಡ್ರೆ ಆಕೆ ಆ ಸಮಸ್ಯೆ ನಿವಾರಣೆ ಆಯಿತು ಅಂತಕ್ಕಂಥ ಒಂದು ಇತಿಹಾಸದ ದಾಖಲೆ ಕೂಡ ಇದೆ. ಅದಕ್ಕಿಂತ ಮುಖ್ಯವಾಗಿ ಬಹಳ ವಿಶ್ವಾಸ ಇದೆ. ಅಲ್ಲಿ ಹೋದವರಿಗೆ ಎಷ್ಟೋ ಜನಕ್ಕೆ ಕಣ್ಣಿನ ಸಮಸ್ಯೆಗಳು ನಿವಾರಣೆಯಾಗಿದೆ ಅಂತ. ಹೀಗಾಗಿ ಒಂದು ಕ್ಷೇತ್ರದಲ್ಲಿ 2 ದೇವತೆಗಳ ಇನ್ನೂ ಸಾಕಷ್ಟಿದೆ ದೇವಸ್ಥಾನಗಳು, ಹೋಗಿ ನೋಡ್ಕೊಂಬರ್ಬೋದು. ಅಲ್ಲೇ ಹತ್ತಿರದಲ್ಲಿ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹೀಗೆ ಅದೊಂಥರ ದೇವಾಲಯಗಳ ಊರೇ ಆಗಿದೆ. ತುಂಬ ಚೆನ್ನಾಗಿದೆ. ಹೋಗಿ ಸಾಧ್ಯವಾದರೆ ಹೋಗಿ ಬನ್ನಿ, ಅಥವಾ ಸ್ಮರಣೆ ಮಾಡಿದ್ರು ಆಗುತ್ತೆ. ನರಸಿಂಹನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಪವಿತ್ರ ಎಸ್ ಬೆಂಗಳೂರಿನಿಂದ. ಇವರು ಹುಟ್ಟಿದ ದಿನಾಂಕ 6/3/1997, ಹುಟ್ಟಿದ ಸಮಯ 2:10 AM. ಇವರ ಪ್ರಶ್ನೆ, ಮದುವೆ ಯಾವಾಗ ಆಗತ್ತೆ ತಿಳಿಸ್ಕೊಡಿ ಅಂತ.
ಪವಿತ್ರ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ, ವಿವಾಹದ ಅಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿ ಇದ್ದಾನೆ. ಶನೈಶ್ಚರ ಕ್ಷೇತ್ರ, ಆದರೆ ಮೌಢ್ಯನಾಗಿದ್ದಾನೆ. ರವಿಯುಕ್ತನಾಗಿರುವ ಕಾರಣದಿಂದಾಗಿ ಈ ಮೌಢ್ಯತೆ ಕಾಣ್ತಾ ಇದೆ. ಬುಧ ಶಾಂತಿ ಒಂದು ತಾವು ಮಾಡಿಸ್ಬೇಕು. ಬುಧಗ್ರಹ ಶಾಂತಿ ಮಾಡಿಸಿದ್ರೆ ಅದು ನಿಮಗೆ ಸ್ವಲ್ಪ ಸುಲಭ ಆಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿಕ್ಕೆ ಅದೊಂದು ದಾರಿ ಅವಕಾಶ ಮಾಡಿಕೊಡುತ್ತೆ. ನೋಡಿ, 2027 ಮಾರ್ಚ್ ನಂತರ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಅಲ್ಲಿಂದ ವಿವಾಹಕ್ಕೆ ಒಳ್ಳೆ ಕಾಲ, ಪುಷ್ಟಿಕಾಲ ಅಂತ ಕರೀತಾರೆ ಅದನ್ನು. ಆ ಕಾಲದಲ್ಲಿ ವಿವಾಹ ಖಂಡಿತ ಆಗುತ್ತೆ. 2027 ಮಾರ್ಚ್ ನಂತರ. ಏನಪ್ಪ ಅಷ್ಟು ದೂರ ಇದೆಯಲ್ಲ ಅಂತಂದರೆ ಆಗುತ್ತೆ, ಕಾಯಬೇಕು. ಆ ಕಾಲ ಬರೆದು ಹೊರತು ನಮಗೆ ಫಲ ಬರಲ್ಲ. ಎಷ್ಟೋ ಬಾರಿ ಹೇಳ್ತೀನಲ್ಲ, ಕಾಲ ಬರೆದು ಹೊರತು ನೀವು ಎಷ್ಟು ದೇವಸ್ಥಾನಗಳಿಗೆ ಸುತ್ತಿದ್ರು, ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು, ಆ ಫಲ ಯಾವಾಗ ಬರುತ್ತೆ ಅನ್ನೋದನ್ನು ಸೂಚಿಸುತ್ತೆ ಜ್ಯೋತಿಷ. ಈ ಶಾಸ್ತ್ರದ ಒಂದು ಶಕ್ತಿ ಏನು ಅಂತಂದರೆ ಯಾವಾಗ ಈ ಫಲ ಸಿಗುತ್ತೆ ಅಂತ. ಇದರ ಜೊತೆಗೆ ನಾವು ಆರಾಧನೆಯನ್ನು ಮಾಡಬೇಕು. ನಮ್ಮ ಭಗವದ್ ಆರಾಧನೆ ಹಾಗೂ ಕಾಲ ಇವೆರಡು ಕೂಡಬೇಕು. ಆಗ ನೋಡಿಪ್ಪ ಫಲ ಸಿಗುತ್ತೆ. ಅಲ್ಲಿವರೆಗೆ ತಾಳ್ಮೆಯೇ. ಇನ್ನು ಏನು ಶೀರ್ಷಾಸನ ಹಾಕಿದ್ರೂ ಕೂಡ ಪ್ರಯೋಜನ ಇಲ್ಲ. ಹೀಗಾಗಿ ಈ ಬುಧ ಶಾಂತಿ ಮಾಡಿಸಿ, ಮುಂದಿನ ಮಾರ್ಚ್ ನಂತರದ ಅನುಕೂಲ ಆಗೇ ಆಗುತ್ತೆ. ಯೋಚನೆ ಮಾಡೋದು ಬೇಡ, ಒಳ್ಳೆಯದು. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಅಶೋಕ್ ಮಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 20/8/2011, ಹುಟ್ಟಿದ ಸಮಯ 7 AM. ಇವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ. ಅಶೋಕ್ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ. ಜಾತಕ ನೋಡೋಣ. ನೋಡಿ, ಇದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಗುರು ನಿಮಗೆ ಭಾಗ್ಯಸ್ಥಾನದಲ್ಲಿ ಚಂದ್ರಯುಕ್ತನಾಗಿರ್ತಕ್ಕಂಥದ್ದು. ಗಜಕೇಸರಿ ಯೋಗ ತುಂಬ ಚೆನ್ನಾಗಿದೆ. ಗಜಕೇಸರಿಯಲ್ಲಿ ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ ಹೇಳುತ್ತೆ. ಮೇಧಾವಿಗಳಾಗಿರ್ತಾರೆ ಅಂತ. ಮತ್ತು ಗುರುದೃಷ್ಟಿ ಪಂಚಮಕ್ಕೂ ಇದೆ. ಇದು ತುಂಬ ಒಳ್ಳೆಯದು. ಗ್ರಹಗಳ ದೃಷ್ಟಿ, ಅದರಲ್ಲೂ ಗುರುವಿನ ದೃಷ್ಟಿಗೆ ತುಂಬ ವಿಶೇಷ ಮಹತ್ವ ಇದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಶುಕ್ರ ದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮಗೆ ದ್ವಿತೀಯದಲ್ಲಿ ಇದ್ದಾನೆ. ಅದು ಉಚ್ಚಾಭಿಲಾಷಿ ಶನೈಶ್ಚರ. ಆಂಜನೇಯನ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಹೆಚ್ಚಿನ ವಿದ್ಯೆ ಸಂಪಾದನೆಗೆ ಮತ್ತು ಉನ್ನತಿಗೆ ಇದೆಲ್ಲದಕ್ಕೆ ಸಹಕಾರವಾಗುತ್ತೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡ್ತಾ ಬನ್ನಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಅರ್ಜುನ್ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 11/2/1994, ಹುಟ್ಟಿದ ಸಮಯ 6:05 PM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ. ಅರ್ಜುನ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಶನೈಶ್ಚರ ಸ್ವಕ್ಷೇತ್ರದಲ್ಲಿದ್ದಾನೆ. ಅಷ್ಟಮದಲ್ಲಿ ಕುಂಭರಾಶಿಯಲ್ಲಿದ್ದಾನೆ. ನಿಮ್ಮ ಸಪ್ತಮದಲ್ಲಿ ವಿವಾಹ ಸ್ಥಾನದಲ್ಲಿ ರವಿ ಮತ್ತು ಕುಜರಿದ್ದಾರೆ. ಎರಡು ಬೆಂಕಿ ಗ್ರಹಗಳು. ಹೀಗಾಗಿ ರವಿ ಕುಜರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದನ್ನು ಮಾಡಿಸಿದ್ರೆ ನಿಮಗೆ ಸ್ವಲ್ಪ ಸಹಾಯವಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಪ್ರಸ್ತುತ ಈಗ ನಿಮಗೆ ಶನಿ ದಶೆಯಲ್ಲಿ ಶನಿ ಭಕ್ತಿ ನಡೀತಾ ಇದೆ. 2027 ಮೇವರೆಗೆ ವಿವಾಹಕ್ಕೆ ಅವಕಾಶ ಇದೆ. ಹೀಗಾಗಿ ನೀವು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ತಡವಾಗಿದೆಯಲ್ಲ ಏನು ಕಥೆ ಅಂತ ನೀವು ಆತಂಕಕ್ಕೊಳಗಾಗಬೇಕಾಗಿಲ್ಲ. ಯಾಕೆಂದರೆ ಈಗ ಯಾರು ವಿವಾಹಾಧಿಪತಿಯೋ ಅವನ ಟೈಮ್ ಶುರುವಾಗಿದೆ. ಹೀಗಾಗಿ ಅವನ ಸಮಯದಲ್ಲಿ ವಿವಾಹ ಆಗುತ್ತೆ. ಹೀಗಾಗಿ ಈ ಗ್ರಹ ಶಾಂತಿ, ಕುಜ ಮತ್ತು ರವಿ ಶಾಂತಿ ದಯವಿಟ್ಟು ಮಾಡಿಸಿ. ಅದು ನಿಮ್ಮ ಗುರಿ ತಲುಪಲಿಕ್ಕೆ ಸಹಾಯ ಮಾಡುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಗೋಣಿಬೀಡಿಯಿಂದ ಹರ್ಷತ್ ಅಂತ. ಇವರು ಹುಟ್ಟಿದ ದಿನಾಂಕ 10/12/1995, 4:22 AM. ಹುಟ್ಟಿದ ಸಮಯ. ಮದುವೆ ಮತ್ತು ಜಮೀನು ಸಮಸ್ಯೆ ಬಗ್ಗೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಹರ್ಷತ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಮತ್ತು ಜಮೀನು ವಿಚಾರದಲ್ಲಿ ಕೇಳಿದ್ದಾರೆ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಉಚ್ಚಾಭಿಲಾಷಿ. ಉಚ್ಚಸ್ಥಾನಕ್ಕೆ ಹೋಗ್ತಾ ಇರೋ ಗ್ರಹಕ್ಕೆ ಒಂದಷ್ಟು ಬಲ ಇರುತ್ತೆ. ಆ ರೀತಿಯಲ್ಲಿ ಬಲ ಇದೆ. ಪ್ರಸ್ತುತ ಬುಧ ದಶೆಯಲ್ಲಿ ಈಗ ಬುಧ ಉಕ್ತಿ ನಡೀತಾ ಇದೆ. ನೋಡಿ, ಇದರ ಈಗ ಕಾಲದ ಪ್ರಕಾರ ವ್ಯಯಾಧಿಪತಿ ಕಾಲ ನಡೀತಾ ಇದೆ. ಹೀಗಾಗಿ ಸ್ವಲ್ಪ ಅದು ತೊಡಕನ್ನು ಎಷ್ಟು ಪ್ರಯತ್ನಪಟ್ಟರೂ ಅದಕ್ಕೆ ಫಲ ಇಲ್ಲದೆ ಹೋಗ್ತಕ್ಕಂಥದ್ದು, ಪ್ರಯತ್ನಪಟ್ಟು ಸಾಕಾಗ್ತಕ್ಕಂಥದ್ದು, ಬೇಸರ ಬರೋ ಸಾಧ್ಯತೆಗಳು ಇದನ್ನೆಲ್ಲ ಸೂಚಿಸ್ತಾ ಇದೆ. ಯಾವಾಗ ಅನುಕೂಲ ಇದೆಯಪ್ಪ ಅಂತಂದರೆ 2028 4 ಅಂದರೆ ಏಪ್ರಿಲ್ 2028 ಏಪ್ರಿಲ್ ನಂತರ ತಮಗೆ ವಿವಾಹಕ್ಕೆ ಒಂದು ಅವಕಾಶ ಉಂಟಾಗುತ್ತೆ. ಈಗಿಲ್ಲ ಅಂತಲ್ಲ, ಈಗಲೂ ಅವಕಾಶ ಇದೆ.
ಸಂಶಯ ಇಲ್ಲ. 28ರಲ್ಲಿ ಹೆಚ್ಚಿನ ಬಲ ಇದೆ. ಹೀಗಾಗಿ ಅಷ್ಟರಲ್ಲಿ ಏನು ಕಾಲ ಅಷ್ಟು ಮೀರಿ ಹೋಗುತ್ತಲ್ಲ ಅಂತಂದರೆ ಕೆಲವರಿಗೆ ಹಾಗೆ ತುಂಬ ವಿಳಂಬವಾಗಿ ಆಗುತ್ತೆ. ಈಗ ಅಟ್ ಪ್ರೆಸೆಂಟ್ ಈಗ ಗ್ರಹ ಸ್ಥಿತಿ ಎಲ್ಲ ನೋಡಿಕೊಂಡ್ರೆ ಚೆನ್ನಾಗಿದೆ. ಪ್ರಯತ್ನ ಮಾಡಿ. ಈ ಪ್ರಯತ್ನಕ್ಕೆ ಒಂದು ದೈವ ಸಹಾಯ ಬೇಕು. ಯಾವ ರೀತಿಯಲ್ಲಿ ಅಂತಂದರೆ ನೋಡಿ, ನಾನು ಪ್ರಾರಂಭದಲ್ಲಿ ಹೇಳಿದೆ, ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಹೋದರೆ ಇಲ್ಲಿ ನಮ್ಮ ಮದ್ದೂರು ನರಸಿಂಹ ಸನ್ನಿಧಾನ ಕ್ಷೇತ್ರದಲ್ಲಿ ಒಂದು ಸಲ ಹೋಗಿ ದರ್ಶನ ಮಾಡಿ ನಿಮ್ಮ ಅಪೇಕ್ಷೆಯನ್ನು ಅಲ್ಲಿ ನರಸಿಂಹಸ್ವಾಮಿಗೆ ಸಲ್ಲಿಸಿ. ಅದು ಬಹಳ ಬೇಗ ಸಿದ್ಧಿ ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಬೆಳಗಾವಿಯಿಂದ ಮಂಜುನಾಥ್ ಎಂ ಸ್ವಾಮಿ. ಇವರು ಹುಟ್ಟಿದ ದಿನಾಂಕ 8/4/1996, ಹುಟ್ಟಿದ ಸಮಯ 7:33 PM. ಇವರ ಪ್ರಶ್ನೆ ಜೀವನ, ಭವಿಷ್ಯ ಮತ್ತು ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ. ಮಂಜುನಾಥ್ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಮತ್ತು ಮುಂದೆ ಹೇಗಿದೆ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ಇದು ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ಅಷ್ಟಮದಲ್ಲಿ ಸ್ವಕ್ಷೇತ್ರದಲ್ಲಿ ತನ್ನದೇ ಮನೆಯಲ್ಲಿದ್ದಾನೆ. ಹೀಗಾಗಿ ಆತಂಕ ಬೇಡ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಶುಕ್ರ ದಶೆಯಲ್ಲಿ ಈಗ ಶನಿ ಭುಕ್ತಿ ನಡೀತಾ ಇದೆ. ಶನಿ ಆತಂಕ ಪಡುವ ಅವಶ್ಯಕತೆ ಏನೂ ಇಲ್ಲ ಆರೋಗ್ಯದ ಬಗ್ಗೆ. ಹೀಗಾಗಿ ಯೋಚನೆ ಮಾಡಬೇಡಿ. ಮುಂದೆ ಜೀವನ ಕೂಡ ಚೆನ್ನಾಗಿದೆ. ಚಂದ್ರನಿಗೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಅವನು ಜೀವನದ ಅಧಿಪತಿ. ಗುರು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಶುಕ್ರ ತುಂಬ ಚೆನ್ನಾಗಿರ್ತದೆ. ಅಷ್ಟಮಾಧಿಪತಿ, ಲಗ್ನಾಧಿಪತಿ ಚೆನ್ನಾಗಿದ್ದರೆ ಸಾಮಾನ್ಯವಾಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗೋದಿಲ್ಲ. ಆದರೂ ಬಹಳ ಬೇಗ ಸರಿ ಹೋಗಿಬಿಡುತ್ತೆ. ಹೀಗಾಗಿ ಚೆನ್ನಾಗಿದೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಬೇಲೂರಿಂದ ನಾಗರತ್ನ. ಇವರು ಹುಟ್ಟಿದ ದಿನಾಂಕ 20/12/1995, ಹುಟ್ಟಿದ ಸಮಯ 4:42 AM. ಇವರ ಪ್ರಶ್ನೆ ರೈಲ್ವೆ ಪರೀಕ್ಷೆ ಬರೆದಿದ್ದೀನಿ, ಉದ್ಯೋಗದ ಫಲಿತಾಂಶ, ಗವರ್ನಮೆಂಟ್ ಉದ್ಯೋಗ ಮತ್ತು ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ. ನಾಗರತ್ನ ಅವರ ಪ್ರಶ್ನೆ ಅದು ರೈಲ್ವೆ ಎಕ್ಸಾಮ್ ತೊಗೊಂಡಿದ್ದಾರೆ, ಆಗುತ್ತಾ ಇಲ್ವಾ ಅಂತ ಅವ್ರ ಪ್ರಶ್ನೆ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ರವಿ ನಿಮಗೆ ಗುರುಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಚೆನ್ನಾಗಿದೆ, ತೊಂದರೆ ಇಲ್ಲ. ಶನಿನೂ ಬಲಿಷ್ಠನಾಗಿದ್ದಾನೆ. ನಿಮಗೆ ಈಗ ಬುಧ ದಶೆಯಲ್ಲಿ ರಾಹು ಭುಕ್ತಿ ಕಳೆದ ಈಗ ಜೂನ್ ನಂತರದಲ್ಲಿ ಗುರು ಪ್ರಾರಂಭವಾಗುತ್ತೆ. ನೋಡಿ, ಸಾಧ್ಯವಾದರೆ ಜೂನ್ ನಂತರದಲ್ಲಿ ನಿಮಗೆ ಅವಕಾಶ ಇದೆ. ಏಕೆಂದರೆ ಗುರು ಭಾಗ್ಯಸ್ಥಾನವನ್ನು ನೋಡ್ತಾನೆ ಮತ್ತು ಆ ಭಾಗ್ಯಾಧಿಪತಿ ಜೊತೆಗೂಡಿದ್ದಾನೆ. ಹೀಗಾಗಿ ದೈವಾನುಗ್ರಹದಿಂದ ನಿಮಗೆ ಒಂದು ಸಹಾಯ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ತಾವು ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಪ್ರತಿ ಭಾನುವಾರ ಬಿಲ್ವಾರ್ಚನೆ ಮಾಡಿಸಿ. ಈ ಸಂಕಲ್ಪದಿಂದ ಕೆಲಸ ಆಗಲಿ ಅಂತ. ಮತ್ತು ಅಧ್ಯಯನ, ಪರೀಕ್ಷೆ ಇತ್ಯಾದಿ ಅದನ್ನು ಮುಂದುವರಿಸ್ಬೇಕು ತಾವು. ಇದು ಏನು ಭಗವತ್ ಕೃಪೆನೂ ಬೇಕು. ಈಗ ಜೂನ್ವರೆಗೆ ಅವಕಾಶ ಕಡಿಮೆ ಇದೆ. ಅಷ್ಟರಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಅಂದರೆ ಆ ಕೆಲಸ ಆಗುತ್ತೆ ಅನ್ನೋದು ನಾನು ಹೇಳಲಾರೆ. ಯಾಕೆಂದರೆ ಅವಕಾಶ ಕಡಿಮೆ. ಜೂನ್ ನಂತರದಲ್ಲಿ ಗುರುವಿನ ಕಾಲ ಪ್ರಾರಂಭವಾಗುತ್ತೆ. ಆಗ ನಿಮ್ಮ ಪ್ರಯತ್ನಗಳಿಗೆ ಫಲ ಗುರುವಿನಿಂದ ಸಿಗಬಹುದು. ಆ ಸಾಧ್ಯತೆ ಹೆಚ್ಚಾಗಿದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಬುಧಾದಿತ್ಯ ಯೋಗ, ರವಿ ಬುಧರ ಯುತಿಯನ್ನು ಕಾಣ್ತಾ ಇದ್ವಿ. ಶುಕ್ರ ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ. ಇನ್ನು ಗುರುವಿನ ಜೊತೆಗೆ ಈ ದಿವಸ ಮಾಂದ್ಯ ಉದಯಾಗಿದೆ, ಅದು ಮಿಥುನ ರಾಶಿಯಲ್ಲಿ. ಇನ್ನು ಸಿಂಹರಾಶಿಯಲ್ಲಿ ಕೇತುವನ್ನು ಕಾಣ್ತಾ ಇದ್ವಿ. ಚಂದ್ರ ಇರತಕ್ಕಂಥದ್ದು ಈ ದಿವಸ ಧನು ರಾಶಿಯಲ್ಲಿ. ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಕುಜ ಮತ್ತು ಶನಿಶ್ಚರನ ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಸಭೆ ಸಮಾರಂಭ, ಯಾವುದೋ ಒಂದು ಪೂಜೆ ಪುನಸ್ಕಾರ, ವ್ರತ, ನೀವೇ ಏನು ಅನುಷ್ಠಾನ ಅಥವಾ ಇನ್ನೇನೋ ಒಂದು ತಪಸ್ಸು ಸ್ತೋತ್ರ ಹೇಳ್ಕೊಳ್ತಕ್ಕಂಥದ್ದು, ಈ ರೀತಿಯಲ್ಲಿ ದೈವಾರಾಧನೆಗೆ ಸಂಬಂಧಿಸಿದ ಇರತಕ್ಕಂಥ ಫಲಗಳನ್ನು ಅನುಭವಿಸ್ತೀರ. ಅದರ ಕಡೆಗೆ ಮನಸ್ಸಾಗುತ್ತೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬೆಳೆಯುತ್ತೆ. ಆ ರೀತಿಯ ಒಂದು ಫಲ ಸೂಚಿಸ್ತಾ ಇದೆ. ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಇದೆ. ಅಡೆತಡೆಗಳು, ಹಿನ್ನಡೆ, ಒತ್ತಡ ಬರ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಆದರೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ಸಹಕಾರಗಳು, ಕುಟುಂಬದಲ್ಲಿ ಆತ್ಮೀಯ ಒಡನಾಟ ಇದೆಲ್ಲ ತುಂಬ ಚೆನ್ನಾಗಿದೆ. ಧನಲಾಭ ಇದು ಇದೆ, ಸಂಶಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಸಹಾಯ ಸಿಗೋದಿಲ್ಲ ಈ ದಿವಸ. ಯಾರಿಂದಲೂ ನಿರೀಕ್ಷೆ ಮಾಡಬೇಡಿ. ಅಂದರೆ ಅವರಿಂದ ಸಹಾಯ ಆಗುತ್ತೆ, ಇವರಿಂದ ಮತ್ತೊಂದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಈ ದಿವಸ ಅಷ್ಟು ಒಳ್ಳೆಯದಲ್ಲ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಸ್ವಲ್ಪ ಹೆಚ್ಚಿನ ಪರಿಶ್ರಮ, ಸ್ವಲ್ಪ ಮನಸ್ಸಿಗೆ ಒಂದು ಸ್ವಲ್ಪ ವ್ಯಥೆ ಉಂಟಾಗುವ ಲಕ್ಷಣ ಸೂಚಿಸ್ತಾ ಇದೆ.
ಯಾರೋ ಏನೋ ಅಂದುಬಿಟ್ರು ಇನ್ಸಲ್ಟ್ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ತೊಡಕಿಲ್ಲ. ಇನ್ನೊಬ್ಬರಿಂದ ಸಹಾಯ ಸಹಕಾರ, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡಿಕೊಳ್ಳೋ ಲಕ್ಷಣ ಇದೆ. ಮತ್ತು ಕುಟುಂಬದಲ್ಲಿ ಹಿರಿಯರ ಜೊತೆಗೆ ಗುರು ಸಮಾನರ ಜೊತೆಗೆ ಸ್ವಲ್ಪ ಏನೋ ಒಂದು ಕಸಿವಿಸಿ ಘಟನೆ ನಡೆಯುವ ಲಕ್ಷಣ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತೊಡಕು ತೊಂದರೆ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಮಂಕಾಗಿದೆ. ಈ ದಿವಸ ನಿಮಗೆ ಈ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮತ್ತು ಅಮ್ಮನವರ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಮತ್ತು ಲಾಭ, ಔಷಧ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಇದೆ. ಸಂಗಾತಿಯ ಜೊತೆಗೆ ಸಾಮರಸ್ಯ, ಅನ್ಯೋನ್ಯತೆ, ಒಳ್ಳೆಯ ಉತ್ತಮ ಸಂಭಾಷಣೆ ಇದೆಲ್ಲ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಆರೋಗ್ಯ ದೃಷ್ಟಿಯಿಂದ ವಿಷ್ಣು ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಅಥವಾ ನರಸಿಂಹ ಕವಚವನ್ನು ಹೇಳ್ಕೋಬಹುದು. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಅಧಿಕಾರ, ಲಾಭ ಇತ್ಯಾದಿ ಗಳಿಸಲಿಕ್ಕೆ ಅವಕಾಶ ಇದೆ. ಸಂಗಾತಿಯ ಜೊತೆಗೆ ಸಾಮರಸ್ಯ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಸಾಲ ಮತ್ತು ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ನಿಮ್ಮ ರಾಶಿಗೂ ಕೂಡ ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ಹೆಚ್ಚಿನ ಓಡಾಟ ಮತ್ತು ವ್ಯಯ ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ತಪ್ಪದೇ ನೀವು ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ, ಹಾಲಿನ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ, ಹಿತೈಷಿಗಳ ಮಾರ್ಗದರ್ಶನ ಮತ್ತು ಲಾಭ, ವಿದೇಶ ವಹಿವಾಟಿನ ಲಾಭ ಮತ್ತು ಹಿರಿಯರಿಂದ ಒಳ್ಳೆಯ ಉತ್ತಮ ಸಲಹೆ ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳಿಂದ ತುಂಬ ಸಹಾಯ, ಮಕ್ಕಳ ವಿಚಾರದಲ್ಲಿ ಸಮಾಧಾನ, ಸೌಖ್ಯತೆ ಇತ್ಯಾದಿ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕನ್ನು ಕಾಣ್ತೀರಾ. ಈ ದಿವಸ ದೊಡ್ಡವರು, ಸೀನಿಯರ್ಸ್ ಅಂತ ಯಾರು ಅಂದ್ಕೊಂಡಿರೋದು ಅವರಿಂದಲೇ ಸ್ವಲ್ಪ ತೊಡಕು, ತೊಂದರೆ ಉಂಟಾಗೋ ಲಕ್ಷಣ ಇದೆ. ಸ್ವಲ್ಪ ಏರುಪೇರಾಗುತ್ತೆ. ಉಳಿದ ಹಾಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಹಳ್ಳಿಗಳಲ್ಲಿ ಒಂದು ಸಾಮರಸ್ಯ ವಾತಾವರಣ ಚೆನ್ನಾಗಿರುತ್ತೆ. ಪ್ರಯಾಣದಲ್ಲಿ ಸೌಖ್ಯತೆ, ಸಮಾಧಾನ ಕಾಣ್ತೀರಾ. ಪ್ರಯಾಣ ಸೌಖ್ಯತೆ ತುಂಬ ಚೆನ್ನಾಗಿದೆ ಈ ದಿವಸ. ದಾಂಪತ್ಯ ಸ್ವಲ್ಪ ಮನಸ್ತಾಪ ಇದೆ. ವೃತ್ತಿ, ದಾಂಪತ್ಯ ಎರಡು ಕಡೆ ಗಮನ ಹರಿಸಬೇಕು. ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ನರಸಿಂಹ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ತುಲಾರಾಶಿಯವರಿಗೆ ಕರ್ಮಾಧಿಪತಿ ತೃತೀಯದಲ್ಲಿದ್ದಾಗ ವೃತ್ತಿಯಲ್ಲಿ ಬಹಳ ವಿಶೇಷ ಅನುಕೂಲ ಉಂಟಾಗುತ್ತೆ. ಸಾಹಸ ಕಾರ್ಯಗಳು ನಡೆಯುತ್ತೆ. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಸೂಚಿಸ್ತಾ ಇದೆ. ಭಿನ್ನಾಭಿಪ್ರಾಯ, ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋ ಲಕ್ಷಣ ಇದೆ. ಹೀಗಾಗಿ ಗಮನ ಇರಲಿ. ಮುಖ್ಯವಾಗಿ ನರಸಿಂಹ ಪ್ರಾರ್ಥನೆ, ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ಅದು ನಿಮಗೆ ತುಂಬ ಸಹಾಯ ಮಾಡುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಕಾಣುವ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ಮನೆಯಲ್ಲಿ ಒಳ್ಳೆಯ ವಾತಾವರಣ, ಶುಭ ವಾತಾವರಣ, ಸುಗ್ರಾಸ ಭೋಜನ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ಮಾನ್ಯತೆ, ಶುಭ ಫಲ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ವಸ್ತು ಹಾನಿ ಅದನ್ನು ಸೂಚಿಸ್ತಾ ಇದೆ. ಹುಷಾರು. ಅದರಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರು. ಹಣ ಲಾಭ ಇಲ್ಲ ಅಂತಲ್ಲ, ಆದರೆ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಗುರು ಪ್ರಾರ್ಥನೆ ಮಾಡಿ, ಗುರು ದರ್ಶನ ಮಾಡಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಮಿತ್ರರ ಸಹಾಯ ಇತ್ಯಾದಿ ಕಾಣ್ತೀರಾ. ಪ್ರತಿಭಾಶಕ್ತಿ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಬಹಳ ಮುಖ್ಯವಾಗಿ ಈ ದಿವಸ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇದೆ. ಹೀಗಾಗಿ ಗಮನ ಇರಲಿ. ಲಕ್ಷ್ಮೀನಾರಾಯಣರನ್ನ ಸ್ಮರಣೆ ಮಾಡಿಕೊಳ್ಳಿ. ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮಾಡಿದ್ರೂ ಬಹಳ ಒಳ್ಳೆಯದೇ, ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ವಸ್ತ್ರಾಲಂಕಾರ, ವಸ್ತ್ರಾಭರಣ ವ್ಯಾಪಾರಿಗಳಿಗೆ ವಿಶೇಷ ಲಾಭ ಸೂಚಿಸ್ತಾ ಇದೆ. ವ್ಯಯವೂ ಇದೆ, ಲಾಭವೂ ಇದೆ, ವ್ಯಯವೂ, ಓಡಾಟ, ಅಲೆದಾಟ ಮತ್ತು ಇನ್ನೇನೋ ಇಷ್ಟ ವಸ್ತು ಖರೀದಿ, ಏನೋ ಅಪೇಕ್ಷೆ ಆಗುತ್ತೆ, ಅದನ್ನು ಖರೀದಿ ಮಾಡಲೇಬೇಕು, ಆ ಒತ್ತಡವೂ ಬರುತ್ತೆ, ಇಷ್ಟ ವಸ್ತು ಖರೀದಿ ಅಂತ. ಹೀಗಾಗಿ ಆ ರೀತಿಯಲ್ಲಿ ಒಂದು ಓಡಾಟ, ಅಲೆದಾಟ, ವ್ಯಯ ಮಾಡ್ಕೊಳ್ತೀರ. ನೀವು ಕೂಡ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ಹಾಲು ಹೈನು ಮತ್ತು ಹೂವು ಹಣ್ಣು ಈ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ, ತುಂಬ ಲಾಭ ಇದೆ ಈ ದಿವಸ. ಮತ್ತು ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರ ಈ ದಿವಸ. ಮತ್ತು ಸ್ವಲ್ಪ ಕೋಪ ಸಿಕ್ಕಾಕೊಳ್ತೀರ, ಕೋಪದ ಚಕ್ರವ್ಯೂಹಕ್ಕೆ ಸಿಕ್ಕಾಕೊಳ್ತೀರ. ಅದರಿಂದ ಹೊರಗೆ ಬರಬೇಕಾಗಿದ್ದರೆ ಮತ್ತೆ ನಿಮ್ಮ ತೆತ್ಕೊಳ್ಬೇಕಾಗುತ್ತೆ, ಆ ರೀತಿಯಲ್ಲಾಗುತ್ತೆ. ಹೀಗಾಗಿ ಕೋಪ ನಿವಾರಣೆಗೆ
ನರಸಿಂಹ ಪ್ರಾರ್ಥನೆ ಬಹಳ ಒಳ್ಳೆಯದು. ನರಸಿಂಹನಿಗೆ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ಶಾಂತವಾಗ್ತೀರ. ಇನ್ನು ಮೀನರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಈ ದಿವಸ ಸಹಕಾರ, ಅನುಕೂಲ ಇತ್ಯಾದಿ ತುಂಬ ಶಾಂತ ವಾತಾವರಣ ಇರುತ್ತೆ. ಮತ್ತು ಮಾತಿನ ಕೌಶಲ್ಯ ಚೆನ್ನಾಗಿರುತ್ತೆ. ಮತ್ತು ಬಹಳ ಮುಖ್ಯವಾಗಿ ನಿಮಗೆ ಪ್ರಯಾಣದಲ್ಲಿ ಈ ದಿವಸ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಮತ್ತು ಸ್ನೇಹಿತರ ಜೊತೆಗೆ, ತುಂಬ ಆತ್ಮೀಯರ ಜೊತೆಗೆ ಜಗಳ, ಕಲಹ ಸಂಭವ ಸೂಚಿಸ್ತಾ ಇದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಮಂತ್ರ ಹೇಳ್ಕೊಳ್ಳಿ. ಸ್ವಾಮಿಯ ಅನುಗ್ರಹ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.